ರಾಜಕಾರಣದಲ್ಲಿ ಸಮಾಜ ಸೇವೆ ಅಂದರೆ ನಾಡಿನ ಅಭಿವೃದ್ಧಿ. ನನ್ನ ಕನಸಿದೆ, ಬಸವಣ್ಣವರು ಬಯಸಿದಂಥ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದೇ ನಮಗೆ. ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗಿ ಜನ ಗುಳೆ ಹೋಗ್ತಾ ಇದ್ದಾರೆ, ಗುಳೆ ಹೋಗೋದು ನಿಲ್ಲದು. ನನಗೆ ಯಾವುದೇ ಅಭ್ಯಾಸಗಳಿಲ್ಲ, ಯಾವುದೇ ಹವ್ಯಾಸಗಳಿಲ್ಲ. 24/7 ರಾಜಕಾರಣಿ ನಾನು. 100% ಬಿಡುವಿಲ್ಲದ ದಣಿವರಿಯದ ಫುಲ್ ಟೈಮ್ ನಾಯಕ ಗೋವಿಂದ ಮತ್ತಪ್ಪ ಕಾರಜೋಳ. ದೊಡ್ಡ ಮನುಷ್ಯ, ಸರಳ ವ್ಯಕ್ತಿತ್ವ. ಗೋವಿಂದ ಕಾರಜೋಳ ಸಾಹೇಬರು ಕರ್ನಾಟಕ ಕಂಡಂತಹ ಅಪರೂಪದ ರಾಜಕಾರಣ, ಕನಸನ್ನು ಹೊತ್ತ ಒಬ್ಬ ಮಹಾನ್ ನಾಯಕ. ಬಸವಣ್ಣ ಅನ್ಬೋದು, ಬಟ್ ಯಾವುದೇ ರೀತಿ ಅವರಲ್ಲಿ ಜಾತಿ ಮತ ಪಂಥ ಅನ್ನೋದಿಲ್ಲ. ಒಬ್ಬ ಸೌಮ್ಯ ಸ್ವಭಾವದ ಸಜ್ಜನ. ಸೌಮ್ಯ ಹೌದು, ಸಜ್ಜನ ಹೌದು, ಸರಳ ಹೌದು, ಆದರೆ ದುರ್ಬಲರಲ್ಲ. ಹೋರಾಟ, ಓದು, ವೈಚಾರಿಕತೆಗಳಿಂದ ಗಟ್ಟಿಯಾದ ವ್ಯಕ್ತಿತ್ವ ರೂಪಿಸಿಕೊಂಡಿರುವವರು ಗೋವಿಂದ ಕಾರಜೋಳ. ಹುಟ್ಟಿದ್ದು ಬಿಜಾಪುರದ ಗ್ರಾಮ ಕಾರಜೋಳದಲ್ಲಿ. ಓದಿದ್ದು ವೃತ್ತಿ ಶಿಕ್ಷಣದ ಡಿಪ್ಲೊಮೊ. ಅವರ ಬದುಕು ಹಾಗೂ ದಾರಿ ಸಮಾಜಮುಖಿಯಾಗಿದ್ದು ಕಾಕಾ ಕಾರ್ಖಾನೀಸ್ ಅನ್ನುವ ಒಬ್ಬ ಗಾಂಧಿವಾದಿಯ ಪ್ರಭಾವದಿಂದ. ಅವರಿಗೆ ಹೈಸ್ಕೂಲ್ ವ್ಯಾಸಂಗದ ನಂತರ ದೊರಕಿದ್ದು ಕಾಕಾ ಕಾರ್ಖಾನೀಸ್ ಅನ್ನೋ ಒಬ್ಬ ಗಾಂಧಿವಾದಿ ಸಮಾಜ ಸೇವಕರ ಆಶ್ರಯ ಮತ್ತು ಮಾರ್ಗದರ್ಶನ. ಅವರು ಗಾಂಧೀಜಿಯ ಜೀವಿತ ಕಾಲದಲ್ಲೇ ಗಾಂಧೀಜಿಯಿಂದ ಪ್ರೇರಿತರಾಗಿ ಬಂದ ಸಮಾಜ ಸೇವಕರು. ಹೀಗಾಗಿ ಗೋವಿಂದ ಕಾರಜೋಳ ಅವರ ಸಾರ್ವಜನಿಕ ಬದುಕಿನ ವ್ಯಕ್ತಿತ್ವವನ್ನು ರೂಪಿಸಿದ್ದೇ ಆರಂಭಿಕ ಅವರು ವಿದ್ಯಾರ್ಥಿ ವ್ಯಾಸಂಗದ ದಿನಗಳಲ್ಲಿ ಪಡೆದ ಆ ಸಂಸ್ಕಾರ. ಓದು ಮುಗಿಸಿದ ಮೇಲೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸ. ತಿಂಗಳ ಸಂಬಳಕ್ಕೆ ಅವರು ಆರಾಮವಾಗಿ ಸೆಟಲ್ ಆಗಿಬಿಡಬಹುದಿತ್ತೋ ಏನೋ. ಆದ್ರೆ ಸಮಾಜಕ್ಕಾಗಿ ದುಡಿಯೋ ಹಂಬಲ ಸುಮ್ಮನಿರ್ಬೇಕಲ್ಲ. ಕೆಲಸದಲ್ಲಿದ್ದುಕೊಂಡೇ ಅನೇಕ ಚಳುವಳಿಗಳಲ್ಲಿ ಭಾಗಿಯಾದ್ರು ಕಾರಜೋಳ. ಅಲ್ಲಿ ಕೋರೈಸಿದ ಅವರ ಪ್ರಾಮಾಣಿಕ ಪ್ರತಿಭೆಯನ್ನ ಥಟ್ಟನೆ ಗುರುತಿಸಿ ಅವರನ್ನು ತಮ್ಮ ತೆಕ್ಕೆಗೆ ಎಳೆದುಕೊಂಡವರು ರಾಮಕೃಷ್ಣ ಹೆಗಡೆ. ರಾಮಕೃಷ್ಣ ಹೆಗಡೆಯವರ ನಾಯಕತ್ವದಲ್ಲಿ ರಾಜಕಾರಣವನ್ನು ಪ್ರಾರಂಭ ಮಾಡಿದರು. ರಾಮಕೃಷ್ಣ ಹೆಗಡೆ ಅವರು ಸರ್ಕಾರಿ ನೌಕರಿಯಲ್ಲಿದ್ದ ಗೋವಿಂದ ಕಾರಜೋಳರ ವಿಶೇಷ ಪ್ರತಿಭೆ, ನಾಯಕತ್ವದ ಗುಣಗಳನ್ನು ಗಮನಿಸಿ ಅವರಿಗೆ ರಾಜಕೀಯ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ರು. ಅಷ್ಟೇ, ಅಲ್ಲಿಂದ ಮುಂದೆ ಎಂದು ಹಿಂದಡಿಯಿಡಬೇಕಾದ ಪ್ರಸಂಗವೇ ಬರಲಿಲ್ಲ ಕಾರಜೋಳ ಅವರಿಗೆ. 5 ಸಲ ಮುಧೋಳದ ಶಾಸಕರಾದ್ರು. 1 ಸಲ ಕೇವಲ ತಾಂತ್ರಿಕ ಕಾರಣಗಳಿಂದ ಸೋತ್ರು. ಆದ್ರೆ ಅವರ ಅವಧಿಯಲ್ಲಿ ಮುಧೋಳ ಗೆದ್ದಿತು, ಬೆಳೆಯಿತು. ಗೋವಿಂದ ಕಾರಜೋಳ ಅವರು ಮತದಾರರಿಗೆ ಮಾಡಿರೋ ಸೇವೆ ಅಗಾಧವಾದದ್ದು. ಮುಧೋಳದಲ್ಲಿ ಸುಮಾರು 4,000 ಕೋಟಿಯಷ್ಟು ಕೆಲಸವನ್ನು ಮಾಡಿದ್ದಾರೆ ಮತಕ್ಷೇತ್ರದಲ್ಲಿ. ಪ್ರತಿ ಹೊಲಕ್ಕೆ ಡಾಂಬರೀಕರಣಗೊಳಿಸಿದಂತಹ ರಸ್ತೆಗಳನ್ನ ನಾವು ಮುಧೋಳ ಕ್ಷೇತ್ರದಲ್ಲಿ ನೋಡಬಹುದು. ವಿಶೇಷವಾಗಿ ಮುಧೋಳ ನಗರವನ್ನ ಅತಿ ಸುಂದರ ನಗರವನ್ನಾಗಿ ಮಾಡಿದ್ದಾರೆ. ನಮ್ಮ ಮುಧೋಳದಲ್ಲಿ 35 ರೆಸಿಡೆನ್ಷಿಯಲ್ ಸ್ಕೂಲ್ ಇವೆ. 35 ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ 10,000 ಹುಡುಗರು ಉಚಿತ ಊಟ ವ್ಯವಸ್ಥೆ ಇದ್ದು ಕಲಿತಾ ಇದ್ದಾರೆ. ಅಷ್ಟೊಂದು ನಮ್ಮಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದಾರೆ. ಮುಧೋಳದಲ್ಲಿ ನಮ್ಮಲ್ಲಿ ಅನಾಥಾಶ್ರಮ ಸ್ಕೂಲ್ ಮಾಡಿದ್ದಾರೆ ಸಾಹೇಬರು. ಯಾವುದೇ ತಂದೆ ತಾಯಿ ಇಲ್ಲ ಅಂತ ಮಕ್ಕಳನ್ನ ಅಲ್ಲಿ ತಂದು ಅಲ್ಲೇ ಫ್ರೀ ಎಜುಕೇಷನ್ ಕೊಟ್ಟು ಅವ್ರಿಗೆ ಪೂರಾ ಎಜುಕೇಷನ್ ಮುಗಿಯೋರಿಗೆ ಅಲ್ಲೇ ಇದು ಮಾಡ್ತಾರೆ. ನಮ್ಮಲ್ಲಿ 220 ಕಿವಿ ಆಟದ್ದು 9 ಸ್ಟೇಷನ್ ಇದೆ ನಮ್ಮ ಮುಧೋಳ ತಾಲೂಕಿನಿಂದ. ಆ ಕಾರಣ ನಮ್ಮ ಮುಧೋಳದಲ್ಲಿ ನೀರಿನ ಕರೆಂಟ್ ಅಭಾವ ಕಾಣಲ್ಲ. 100 ಬೆಡ್ ಹಾಸ್ಪಿಟಲ್ ರೆಡಿ ಇದೆ. ಪರ್ ಡೇ 20 ಜಂಬೋ ಸಿಲಿಂಡರ್ ಆಗುವಂಥ ಆಕ್ಸಿಜನ್ ನಮ್ಮಲ್ಲಿ ತಯಾರಾಗುತ್ತೆ. ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಎಮರ್ಜೆನ್ಸಿ ಇರಲಿ ಆಕ್ಸಿಜನ್ ಬೇಕಾಗಿರಲಿ 24/7 ಸಿಗುತ್ತೆ. ಬಾಗಲಕೋಟೆ ಜಿಲ್ಲೆಯನ್ನು ನೋಡಿದ್ರನ ಸಂಪೂರ್ಣವಾಗಿ ಕಳೆದ 20-25 ವರ್ಷದಲ್ಲಿ ಅಮೂಲಾಗ್ರವಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಹೆಸರು ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು ಯಾರು ಇದ್ರೆ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. 5 ಅವಧಿಗೆ ಮುಧೋಳದ ಶಾಸಕರಾಗಿದ್ದಷ್ಟೇ ಅಲ್ಲ, ಕುಮಾರಸ್ವಾಮಿಯವರ ಸಮ್ಮಿಶ್ರ ಸರ್ಕಾರ, ಯಡಿಯೂರಪ್ಪ, ಸದಾನಂದ ಗೌಡ ಮತ್ತು ಬೊಮ್ಮಾಯಿಯವರ ಬಿಜೆಪಿ ಸರ್ಕಾರದಲ್ಲಿ ಅವರು ಸಣ್ಣ ನೀರಾವರಿ, ಲೋಕೋಪಯೋಗಿ, ಸಮಾಜ ಕಲ್ಯಾಣ, ಜಲಸಂಪನ್ಮೂಲ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗಳ ಸಚಿವರಾಗಿಯೂ ಸದ್ದಿಲ್ಲದೆ ಕೆಲಸ ಮಾಡಿದವರು ಗೋವಿಂದ ಕಾರಜೋಳ. ಬಾಗಲಕೋಟೆ, ವಿಜಯಪುರ, ಕೊಪ್ಪಳ, ಕಲಬುರಗಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಉಸ್ತುವಾರಿಯಾಗಿ ಎಲ್ಲ ಕಡೆಯೂ ಹೆಸರು ಮಾಡಿದವರು. ತಾವು ನೀರಾವರಿ ಸಚಿವರಾಗಿದ್ದಾಗ ಚಿತ್ರದುರ್ಗ ಜಿಲ್ಲೆಯ ಬಹುಕಾಲದ ಬೇಡಿಕೆಯಾದ ಭದ್ರಾ ಮೇಲ್ದಂಡೆ ಯೋಜನೆಗೆ ಒಂದು ಭದ್ರ ವ್ಯವಸ್ಥೆ ಮಾಡಿದವರು. ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಯೋಜನೆಯನ್ನು ಮಾನ್ಯತೆಯನ್ನು ತಂದುಕೊಡೋದ್ರಲ್ಲಿ
ಗೋವಿಂದ ಕಾರಜೋಳ ಅವರ ಪಾತ್ರ ಬಹಳ ನಿರ್ಣಾಯಕವಾಗಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನವರು ಗದ್ದಲವೆಬ್ಬಿಸಿರೋ ಮೇಕೆದಾಟು ಯೋಜನೆಗೂ ಒಂದು ಭದ್ರ ಕ್ರಿಯಾಯೋಜನೆಯ ಸ್ವರೂಪ ಕೊಡಿಸಿದವರು ಕಾರಜೋಳ ಅವರೇ. ಮುಧೋಳಕ್ಕೆ ಕೃಷ್ಣಾ ನದಿಯ ನೀರು ತಂದು ಹಸಿರು ಕ್ರಾಂತಿ ಮಾಡಿದ್ದೂ ಕಾರಜೋಳರೇ. ತಮ್ಮ ಕ್ಷೇತ್ರದಾದ್ಯಂತ ಅತ್ಯಧಿಕ ಬೋರ್ವೆಲ್ಗಳನ್ನು ಕೊರೆಸಿ ಬ್ಯಾರೇಜ್ಗಳನ್ನ ಕಟ್ಟಿಸಿ ಆಧುನಿಕ ಭಗೀರಥ ಅಂತ ಹೆಸರು ಮಾಡಿದ್ದು ಕಾರಜೋಳರೇ. ಯಾಕಂದ್ರೆ ನೀರಾವರಿ ಅವರ ಪ್ರೀತಿಯ ವಿಷಯ. ನನ್ನ ಜೀವನದಲ್ಲಿ ಪ್ರಥಮ ಆದ್ಯತೆ ನೀರಾವರಿ. ಸುರಕ್ಷಿತವಾದ ಶುದ್ಧವಾದಂಥ ಕುಡಿಯುವ ನೀರು ಪ್ರತಿ ವ್ಯಕ್ತಿಗೂ ಸಿಗಬೇಕು. ಇಷ್ಟೆಲ್ಲ ಕನಸಿರುವ, ಕಾಳಜಿ ಇರುವ, ಅನುಭವ ಇರುವ ವ್ಯಕ್ತಿಗೆ ಚಿತ್ರದುರ್ಗ ಪರಕೀಯ ಅಲ್ಲವೇ ಅಲ್ಲ. ನನಗೇನು ಹೊಸದು ಅನಿಸಿಲ್ಲ, ಯಾಕಂದರೆ 10 ಬಾರಿ ಇಲ್ಲಿ ಬಂದು ಇಲ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿದಂಥದ್ದು. ನಾನು ನೀರಾವರಿ ಮಂತ್ರಿಯಾಗಿ ಭರಮಸಾಗರ ಏತ ನೀರಾವರಿ ಮಾಡಿಕೊಟ್ಟಿದ್ದೀನಿ. ಕೆರೆ ತುಂಬು ಯೋಜನೆಗಳನ್ನ, ಸಿರಾದ ಮದ್ಲೂರು ಕೆರೆನ, ಹೀಗೆ ಹಲವಾರು ಯೋಜನೆಗಳನ್ನು ಮಾಡಿಕೊಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿದ ಮೇಲೆ ಇದೀಗ ಅವರು ಚಿತ್ರದುರ್ಗಕ್ಕೆ ಸಂಸತ್ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಹೊಸ ಭರವಸೆಯಾಗಿ ಬಂದಿದ್ದಾರೆ. ನಮ್ಮ ಕನಸು ಏನಪ್ಪಾ ಅಂತಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಅದೇ ರೀತಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಈ ಭಾಗ ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು. ಇದು ನನ್ನ ಕನಸಿದೆ. ಚಿತ್ರದುರ್ಗ ಟೂರಿಸಂ ಸೆಂಟರ್ ಆಗೋ ಥರ ಡೆವಲಪ್ಮೆಂಟ್ ಮಾಡಬೇಕು. ಇಲ್ಲಿ ವಿಮಾನ ನಿಲ್ದಾಣದ ಅವಶ್ಯಕತೆಯೂ ಇದೆ. ಅದು ಅಲ್ಲದೆ ರೈಲ್ವೆ ಲೈನ್ ಆಲ್ಮಟ್ಟಿ, ಕೊಪ್ಪಳ, ಚಿತ್ರದುರ್ಗ, ದಾವಣಗೆರೆ ರೈಲ್ವೆ ಲೈನ್ ಆಗಬೇಕು. ಮುಧೋಳದಲ್ಲಿ ಯಾವ ರೀತಿ ಜನ ನೆಮ್ಮದಿಯಿಂದಿದ್ದಾರೆ, ಉತ್ಸಾಹದಲ್ಲಿದ್ದಾರೆ, ಆ ರೀತಿ ಆ ಉತ್ಸಾಹ ಇಲ್ಲೂ ಕಾಣಬೇಕು ಅಂತ ಬಯಕೆ ಅದ. ಗೋವಿಂದ ಕಾರಜೋಳ ಅವರ ಈ ಬಯಕೆ, ಈ ಕನಸು, ಈ ಕಾಳಜಿ ಸುಮ್ಮನೆ ಹುಟ್ಟಿರುವಂತದ್ದಲ್ಲ. ಬಡತನವನ್ನ, ಬವಣೆಯನ್ನ ಪ್ರತ್ಯಕ್ಷ ಅನುಭವಿಸಿ ಬಂದಿರುವವರು ಅವರು. ದಲಿತ ಸಮುದಾಯಗಳ ನೋವುಗಳ ಬಗ್ಗೆ ಆಳವಾಗಿ ಅಧ್ಯಯನವನ್ನ ಮಾಡಿರುವವರು. ಅವರ ಗೆಲುವು ನಿಜವಾದ ಅರ್ಥದಲ್ಲಿ ಸಾಮರ್ಥ್ಯದ ಗೆಲುವು ಹೌದು, ಸಾಮಾಜಿಕ ನ್ಯಾಯದ ಗೆಲುವು ಹೌದು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಅಪರೂಪದ ಪ್ರತಿಭಾವಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಅವಕಾಶ ಲಭ್ಯವಾಗಿದೆ. ಗೋವಿಂದ ಕಾರಜೋಳ ಅವರ ಆಯ್ಕೆ ಬಹುಶಃ ಚಿತ್ರದುರ್ಗ ರಾಜಕೀಯ ಸಂಸ್ಕೃತಿಯನ್ನೇ ಬದಲಿಸುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗಲ್ಲ. ಆಯ್ಕೆ ಚಿತ್ರದುರ್ಗದ ಪ್ರಜ್ಞಾವಂತ ನಾಗರಿಕರದ್ದು, ಪ್ರಜ್ಞಾವಂತ ಮತದಾರರದ್ದು. ಬಸವಣ್ಣವ್ರು ಬಯಸಿದಂಥ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದೇ ನಮ್ಮ ಗುರಿ.